ಹಾಯ್ ಹೆಲೋ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನೆಲ್ ಬೈಕ್ ಇನ್ಫೋ ರಿವ್ಯೂ. ಈ ವಿಡಿಯೋದಲ್ಲಿ ನಾವು ಡ್ಯೂಕ್ 200ನ EMI ಲೋನ್ ಡೀಟೇಲ್ಸ್ ಮತ್ತು ಮೇಂಟೆನೆನ್ಸ್ ಕಾಸ್ಟ್ ಡೀಟೇಲ್ಸ್ನ ನೋಡೋಣ ಬನ್ನಿ. ಸೊ ಡ್ಯೂಕ್ 200 ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು 2,49,000 ರೂಪಾಯಿ ಇದೆ. ಸೊ ಅದರ 40% ಅಂದರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ತೀರಾ ಅಂದರೆ 1,49,500 ರೂಪಾಯಿ ಲೋನ್ ಅಮೌಂಟ್ ಆಗುತ್ತೆ. ಇದಕ್ಕೆ 10% ಇಂಟ್ರೆಸ್ಟ್ ರೇಟ್ ಜೊತೆ 2 ವರ್ಷಕ್ಕೆ ಮಾಡ್ಕೋತೀರ ಅಂದರೆ ನಿಮ್ಮದು ಮಂತ್ಲಿ 7,450 ರೂಪಾಯಿ EMI ಬರುತ್ತೆ. ಸೊ 3 ವರ್ಷಕ್ಕೆ ಮಾಡ್ಕೋತೀರ ಅಂದರೆ ನಿಮ್ಮದು ಮಂತ್ಲಿ 5,380 ರೂಪಾಯಿ EMI ಬರುತ್ತೆ. ಸೊ 4 ವರ್ಷಕ್ಕೆ ಮಾಡ್ಕೋತೀರ ಅಂದರೆ ನೀವು ಮಂತ್ಲಿ 4,345 ರೂಪಾಯಿ EMI. ಸೊ ಇದರಲ್ಲಿ ನಾವು ಇಂಟ್ರೆಸ್ಟ್ ಎಕ್ಸ್ಟ್ರಾ ಎಷ್ಟು ಕಟ್ಟಬೇಕಾಗಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ 2 ವರ್ಷಕ್ಕೆ 29,800 ರೂಪಾಯಿ ಎಕ್ಸ್ಟ್ರಾ ಹೋಗುತ್ತೆ. ಸೊ 3 ವರ್ಷಕ್ಕೆ 44,700 ರೂಪಾಯಿ ಎಕ್ಸ್ಟ್ರಾ ಹೋಗುತ್ತೆ. ಸೊ 4 ವರ್ಷಕ್ಕೆ 59,600 ರೂಪಾಯಿ ಎಕ್ಸ್ಟ್ರಾ ಹೋಗುತ್ತೆ. ಸೊ ಇದಾಗಿತ್ತು EMI ಲೋನ್ ಡೀಟೇಲ್ಸ್. ಇವಾಗ ಮೇಂಟೆನೆನ್ಸ್ ಕಾಸ್ಟ್ ಡೀಟೇಲ್ಸ್ನ ನೋಡೋಣ ಬನ್ನಿ. ಸೊ ಡ್ಯೂಕ್ 200 ನಮ್ಮ ಮೈಲೇಜ್ ಬಂದುಬಿಟ್ಟು 35 ಕೊಡುತ್ತೆ. ಡೈಲಿ ಆ್ಯಂಡ್ ಆವ್ರೇಜ್ 20 ಕಿಲೋಮೀಟರ್ ಹಿಡಿದ್ರು ಮಂತ್ಲಿ 600 ಕಿಲೋಮೀಟರ್ ಆಗುತ್ತೆ. ಸೊ ಅದರ ಪ್ರಕಾರ ನಿಮ್ಮ ಫ್ಯೂಲ್ ಕಾಸ್ಟ್ ಇಲ್ಲ ಅಂದರೂ 2,200 ರೂಪಾಯಿ ಆಗುತ್ತೆ. ಸೊ ಇದರ ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ 2,200 ರೂಪಾಯಿ ಆಗುತ್ತೆ. ಸೊ ನೀವೇನಾದರೂ 4 ಇಯರ್ಸ್ ಟೆನ್ಯೂರ್ನ ಲೋನ್ ಅಮೌಂಟ್ ಜೊತೆಗೆ ಹಿಡಿದ್ರೆ 4,345 ರೂಪಾಯಿ ಮಂತ್ಲಿ EMI ಆಗುತ್ತೆ. ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಮದು ಮಂತ್ಲಿ 7,800 ರೂಪಾಯಿ ಖರ್ಚಾಗುತ್ತೆ. ಸೊ ಇದರ ಪ್ರಕಾರ ನಿಮ್ಮದು ಮಂತ್ಲಿ ಸ್ಯಾಲ್ರಿ ಇಲ್ಲ ಮಿನಿಮಮ್ ಅಂದರೂ 20,000-25,000 ರೂಪಾಯಿ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಡ್ಯೂಕ್ 200ನ ಲೋನ್ ಡೀಟೇಲ್ಸ್ ಮತ್ತು ಮೇಂಟೆನೆನ್ಸ್ ಕಾಸ್ಟ್ ಡೀಟೇಲ್ಸ್. ಸೊ ಈ ಥರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.